ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ. ಇವತ್ತು ಎಲ್ರಿಗೂ ಯೂಸ್ ಆಗೋ ಥರ ಒಂದು ಪ್ರಾಡಕ್ಟ್ನ ಹೇಳ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಪ್ರಾಡಕ್ಟ್ ಅಂತ ನೋಡ್ತಾ ಹೋಗೋಣ ಬನ್ನಿ, ತೋರಿಸ್ತೀನಿ. ನಾನು ಅದನ್ನು ಅಮೆಝಾನಿಂದ ಬುಕ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿದೆ. ಯಾವುದದು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಬನ್ನಿ. ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಅದು ಇವಾಗ ನಾವು ಬಾತ್ರೂಮ್ಗಳಲ್ಲಿ ಸಿಂಕ್ಗಳು ಮತ್ತು ಟ್ಯಾಬ್ ಮತ್ತು ಮಿರರ್ ಎಲ್ಲ ಗಲೀಜಾಗಿರುತ್ತಲ್ವ, ಅದನ್ನು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗಿರಲ್ಲ. ಆಲ್ರೆಡಿ ನಾನು ಇದು ಓಪನ್ ಮಾಡಿ ನೋಡಿದ್ದೆ. ಹಾಗಾಗಿ ಇದು ಒಂದು ಲಿಕ್ವಿಡ್ ಥರ ಇದೆ, ಚೆನ್ನಾಗಿದೆ ಕೂಡ. ಲಿಕ್ವಿಡು ಜಸ್ಟ್ ಒಂದು 250ನೋ ಎಷ್ಟೋ ಇದೆ ಡಿಸ್ಕೌಂಟ್. 299 ಡಿಸ್ಕೌಂಟ್ ಇದೆ. ನಮ್ಮ ಬಾತ್ರೂಮ್ ಟ್ಯಾಪ್ಸ್ಗಳು ಮತ್ತು ಸಿಂಕ್ ಹತ್ರ ಏನು ಗಲೀಜಿರುತ್ತೆ ಮತ್ತು ಅಲ್ಲೆಲ್ಲ ಮಜಾಕಿರುತ್ತಲ್ವ, ಅದೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ಯಾವ ಥರ ಇವರು ಫಸ್ಟು ಈ ಥರ ಕೊಟ್ಟಿರಲಿಲ್ಲ. ನಾನು ಆಲ್ರೆಡಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಪ್ರೇನು ಕೂಡ ಅವರೇ ಕೊಟ್ಟಿರ್ತಾರೆ. ನಾನು ಇದನ್ನು ಓಪನ್ ಮಾಡ್ಕೊಬಿಟ್ಟು ಈ ಸ್ಪ್ರೇನ ಯೂಸ್ ಮಾಡಿಕೊಂಡು ಬಾತ್ರೂಮ್ ಟ್ಯಾಪ್ಸು ಮತ್ತು ಏನು ಸಿಂಕ್ ಹತ್ರ ಇತ್ತು ಅದೆಲ್ಲ ತುಂಬಾ ಗಲೀಜಾಗಿತ್ತು. ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಯಾವ ಥರ ಕ್ಲೀನ್ ಮಾಡಿದ್ದೀನಿ ಮತ್ತು ಯಾವ ಥರ ಗಲೀಜಿತ್ತು ಅಂತ ಇವಾಗ ತೋರಿಸ್ತೀನಿ ಬನ್ನಿ, ನೋಡ್ಕೋಗೋಣ ಬನ್ನಿ. ಇವಾಗ ಬಾತ್ರೂಮ್ ಟ್ಯಾಬ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಯಾವ ಥರ ಹೊಸದಾಗಿ ಹೆಂಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಯಾವ ಥರ ವೈಟ್ ಥರ ಆಗಿದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಮೆಝಾನಿಂದ ಬೈ ಮಾಡಿದ್ದೀನಿ. ಇದೇನಾದರೂ ನೀಟಾಗಿ ಕ್ಲೀನ್ ಆದರೆ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ಬಾತ್ರೂಮ್ ಟ್ಯಾಪ್ಸಲ್ಲೆಲ್ಲ ನೋಡಿ ಈ ಥರ ವೈಟ್ ಇರುತ್ತಲ್ಲ, ಇದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಅಂತ ತರಿಸಿದ್ದೀನಿ. ನಾವು ಎಷ್ಟೇ ಸೋಪು ಬ್ರಷ್ ಹಾಕಿ ಉಜ್ಜಿದ್ರೂ ಕೂಡ ಇದು ಕ್ಲಿಯರ್ ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಅಮೆಝಾನಲ್ಲಿ ಬೇರೆ ಪ್ರಾಡಕ್ಟ್ನ ನೋಡಬೇಕಾದ್ರೆ ಇದು ನನಗೆ ಸಿಕ್ಕಿದ್ದು. ಓಕೆ, ನೋಡೋಣ. ನಾನಿವಾಗ ಇದಕ್ಕೆ ಸ್ಪ್ರೈ ಮಾಡ್ತೀನಿ. ಇವಾಗ ನಾನು ಏನು ಪ್ರಾಡಕ್ಟ್ನ ತರಿಸಿದ್ದೀನಿ ಆ ಪ್ರಾಡಕ್ಟ್ನ ಸ್ಪ್ರೈ ಮಾಡ್ಕೊತಿದ್ದೀನಿ. 10 ಮಿನಿಟ್ಸ್ ಬಿಡಬೇಕು ಸ್ಪ್ರೈ ಮಾಡಿಕೊಂಡು. ಯಾವ ಥರ ಯೂಸ್ ಆಗುತ್ತೆ ನೋಡೋಣ ಬನ್ನಿ. ಇವಾಗ ನಾನು ನಮ್ಮದು 2 ಬಾತ್ರೂಮ್ ಇದೆ. ಆಲ್ರೆಡಿ 1 ಬಾತ್ರೂಮ್ಗೆ ಪ್ರೆಸ್ ಮಾಡಿದ್ದೀನಿ, ಇನ್ನೊಂದು ಬಾತ್ರೂಮ್ ಟ್ಯಾಬ್ಗೂ ಕೂಡ ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಿರರ್ಗೂ ಕೂಡ ಪ್ರೆಸ್ ಮಾಡ್ಕೊತಿದ್ದೀನಿ. 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಇವಾಗ 10 ಮಿನಿಟ್ಸ್ ಆಗಿದೆ. ನಾನು ಆಲ್ರೆಡಿ ಸ್ಪ್ರೇನ ಮಾಡಿ ಇವಾಗ 10 ಮಿನಿಟ್ಸ್ ಆದಮೇಲೆ ಅದನ್ನು ಬ್ರಷಲ್ಲಿ ನಾವು ರಬ್ ಮಾಡ್ಕೋಬೇಕು. ನಾನು ಬ್ರಷಲ್ಲಿ ರಬ್ ಮಾಡಿಕೊಂಡು ಯಾವ ಥರ ಅದು ಕ್ಲೀನ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ ಆಗೋ ತನಕ ನೋಡಿ. ಮತ್ತು ಇಲ್ಲಿ ಟ್ಯಾಪ್ ಕೂಡ ಆಲ್ರೆಡಿ ಎಲ್ಲ ಡ್ರೈ ಆಗೋಗಿದೆ. ನಾನು ಸ್ಪ್ರೇ ಮಾಡಿರೋದೆಲ್ಲ ನೋಡಿ ಈ ಥರ ವೈಟಿಗಿದೆ ನೋಡಿ. ಆಯಿತು ಉಜ್ಜಿದ್ದು ನೋಡಿ. ಇವಾಗ ವಾಶ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಆಗಿದೆ. ಇವಾಗ ನೋಡಿ ಫುಲ್ ಹತ್ರದಿಂದ ತೋರಿಸ್ತೀನಿ. ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ನಿಜವಾಗ್ಲೂ ಪ್ರಾಡಕ್ಟ್ ಜೆನ್ಯೂನ್ ಆಗಿದೆ, ನೀವು ತಗೋಬೋದು. ನಾನು ಅದನ್ನು ನಿಮಗೆ ಅಮೆಝಾನಲ್ಲಿ ಲಿಂಕ್ನ ಬೇಕಾದರೆ ಬಯೋದಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಒಂದ್ಸರಿ ಚೆಕ್ ಮಾಡಿ ತಗೋಬೋದು. ಇಲ್ಲಿ ನೋಡಿ, ಇಲ್ಲಿ ಪೈಪ್ ಕೂಡ ಇದು ಎಷ್ಟು ಗಲೀಜಾಗಿದೆ. ನಾನು ಇದನ್ನು ಕೂಡ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೂ ಕೂಡ ಸ್ಪ್ರೇನ ಎಷ್ಟು ಗಲೀಜಾಗಿದೆ. ಇವಾಗ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಹೊಸಾದ್ರ ಥರನೇ ಆಗಿದೆ. ಏನಿಲ್ಲ, ಒಂದು 10 ಮಿನಿಟ್ಸ್ ನಾವು ಟೈಮ್ ಕೊಟ್ಟು ಮಾಡಿದ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಿಮಗೆ ಆ ಲಿಂಕ್ನ ನಾನು ಶೇರ್ ಮಾಡ್ತೀನಿ.